ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಪ್ಲೇಸ್ಟೋರ್ನಲ್ಲಿ ಕೆಲವೊಂದು ಸೆಟ್ಟಿಂಗ್ಗಳು ಆನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಭಾಳ ಡೇಂಜರ್ ಅಪ್ಲಿಕೇಶನ್ಗಳು ಕೂಡ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಅವು ಹೇಗೆ ಡಿಲೀಟ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕನ್ನ ಕೂಡ ಆನ್ನಲ್ಲಿ ಇಟ್ಕೊಳ್ಳಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಇವಾಗ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡಿಕೊಂಡು ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಬಂದು ಪ್ಲೇ ಪ್ರೊಟೆಕ್ಟ್ ಅಂತ ಇದೆ ಅಲ್ವಾ, ಇದನ್ನು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಕ್ಯಾನ್ ಮಾಡಿದಾಗ ನಿಮ್ಮ ಮೊಬೈಲ್ನಲ್ಲಿ ಡೇಂಜರ್ ಅಪ್ಲಿಕೇಶನ್ಗಳು ಇದ್ದು ಅಂದರೆ ಆಟೋಮೆಟಿಕ್ ಡೌನ್ಲೋಡ್ ಆಗಿರುತ್ತೆ. ಆ ಆ್ಯಪ್ನಗಳು ಸ್ಕ್ಯಾನ್ ಮಾಡಿ ಆ ಆ್ಯಪ್ನ ಡೂಪ್ಲಿಕೇಟ್ ಇದ್ದು ಅಂದರೆ ಅಥವಾ ಡೇಂಜರ್ ಆ್ಯಪ್ಗಳಿದ್ದು ಅಂದರೆ ಅದು ರೆಡ್ ಕಲರ್ ಬಂದು ತೋರಿಸುತ್ತೆ, ವಾರ್ನಿಂಗ್ ಕೊಡುತ್ತೆ. ಆವಾಗ ನೀವು ಆ ಅಪ್ಲಿಕೇಶನನ್ನು ಡಿಲೀಟ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಸೆಟ್ಟಿಂಗ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವು ಎರಡೂ ಕೂಡ ಆನ್ನಲ್ಲಿ ಇರಬೇಕು. ಇವು ಏಕೆ ಆನ್ನಲ್ಲಿ ಇರಬೇಕಂದ್ರೆ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದರೆ ಅದು ವೆರಿಫೈ ಮಾಡುತ್ತೆ ಆ ಅಪ್ಲಿಕೇಶನ್ ಒರಿಜಿನಲ್ ಇದೆಯಾ ಅಥವಾ ಏನು ಡೇಂಜರ್ ಅಪ್ಲಿಕೇಶನ್ ಇದೆಯಾ ಅಂತ. ಇವು ಎರಡು ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗುತ್ತೆ. ಇವಾಗ ಬ್ಯಾಕ್ ಬಂದು ಇಲ್ಲಿ ಮತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಮ್ಯಾನೇಜ್ ಆ್ಯಂಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಮ್ಯಾನೇಜ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ದಿಸ್ ಡಿವೈಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾಟ್ ಇನ್ಸ್ಟಾಲ್ಡ್ ಅಂತ ಇದೆ ನೋಡಿ. ಈ ಅಪ್ಲಿಕೇಶನ್ ಇದಾವೆ ಅಲ್ಲ, ನಿಮ್ಮ ಮೊಬೈಲ್ನಲ್ಲಿ ಒಮ್ಮೆ ಡೌನ್ಲೋಡ್ ಮಾಡಿ ಡಿಲೀಟ್ ಮಾಡಿದಿರ್ತೀರಲ್ಲ, ಆದರೂ ಕೂಡ ಅವು ನಿಮ್ಮ ಮೊಬೈಲ್ನಲ್ಲಿ ಇರುತ್ತೆ. ಅವು ನೀವು ಡಿಲೀಟ್ ಮಾಡಲಿಲ್ಲ ಅಂದರೆ ನಿಮ್ಮ ಸ್ಟೋರೇಜ್ನ ಫುಲ್ ಆಗಿರುತ್ತೆ. ಇವಾಗ ಇವು ಡಿಲೀಟ್ ಮಾಡಿದರೆ ನಿಮ್ಮ ಸ್ಟೋರೇಜ್ ಕೂಡ ಸ್ವಲ್ಪ ಖಾಲಿ ಆಗುತ್ತೆ. ಇವಾಗ ನೋಡಿ, ನಾನು ಡಿಲೀಟ್ ಮಾಡ್ತಾ ಇದ್ದೇನೆ. ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ, ಇಷ್ಟು ಅಪ್ಲಿಕೇಶನ್ ಡಿಲೀಟ್ ಮಾಡಿದರೆ 633 MB ಅಷ್ಟು ಸ್ಟೋರೇಜ್ ನನ್ನ ಮೊಬೈಲ್ನಲ್ಲಿ ಆಗುತ್ತೆ. ಇಲ್ಲಿ ಡಿಲೀಟ್ ಆಪ್ಷನ್ಸ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಮೂವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಸ್ಟೋರೇಜ್ನ ಸ್ವಲ್ಪ ಒಂದು ಅರ್ಧ GB ಜಾಸ್ತಿ ಸ್ಟೋರೇಜ್ನ ಉಳಿತಾಯ ಆಗುತ್ತೆ ನಿಮ್ಮ ಮೊಬೈಲ್ನಲ್ಲಿ. ಇವಾಗ ಬ್ಯಾಕ್ ಬಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮ್ಯಾನೇಜ್ ಆ್ಯಂಡ್ ಡಿವೈಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೇ ರೇಟಿಂಗ್ ಆ್ಯಂಡ್ ರಿವ್ಯೂ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ಗಳಿಗೆ ನೀವು ರೇಟಿಂಗ್ ಕೊಟ್ಟಿರ್ತೀರಿ. ಆ ರೇಟಿಂಗ್ಗಳು ಕೂಡ ನಿಮಗೆ ಡಿಲೀಟ್ ಮಾಡ್ಬೇಕನ್ಸಿದ್ರೆ ಡಿಲೀಟ್ ಮಾಡ್ಬೋದು. ಡಿಲೀಟ್ ಹೇಗೆ ಮಾಡ್ಬೇಕಂದ್ರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮಾಡಿ. ಕೆಲವೊಂದು ಅಪ್ಲಿಕೇಶನ್ಗೂ ರೇಟಿಂಗ್ ಕೊಟ್ಟರೆ ಓಪನ್ ಆಗಿರುತ್ತೆ. ಆದ ಕಾರಣ ನಾವು ಒಮ್ಮೆ ರೇಟಿಂಗ್ಗಳು ಕೊಟ್ಟಿರ್ತೀವಿ, ಅವು ನಾವು ಡಿಲೀಟ್ ಮಾಡೋದು ಮರ್ತಿರ್ತೀವಿ. ಅದಕ್ಕಾಗಿ ನಾವು ಡಿಲೀಟ್ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ಅಪ್ಡೇಟ್ಸ್ ಅವೈಲಬಲ್ ಇದೆ ನೋಡಿ, ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಎಷ್ಟು ಅಪ್ಲಿಕೇಶನ್ ಅಪ್ಡೇಟ್ಗಳು ಬಂದಿರುತ್ತೆ ನೋಡಿ, ಆ ಅಪ್ಲಿಕೇಶನ್ಗಳೆಲ್ಲ ಇಲ್ಲಿ ತೋರಿಸುತ್ತೆ. ಇಲ್ಲಿ ಒಂದೊಂದಾಗಿ ಅಪ್ಡೇಟ್ಗಳು ಕೂಡ ಮಾಡ್ಕೋಬಹುದು. ಇವಾಗ ನೋಡಿ, ಇಲ್ಲಿ ಮೇಲೆ ಅಪ್ಡೇಟ್ ಆಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ರೀತಿ ಮೊಬೈಲ್ನಲ್ಲಿ ಕೆಲವೊಂದು ಟೆಕ್ ವಿಡಿಯೋಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೆ ನಾವು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.